ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ತಮ್ಮ ಬಳಿ ಇರುವಂಥ ಯೂನಿಟ್ ಟೆಸ್ಟ್ 1ರ ಕ್ವಶನ್ ಪೇಪರ್ಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ನಮ್ಮ ಮೇಲ್ ಐಡಿ all-in-one-pdf99@gmail.com ಅನ್ನುವಂಥದ್ದು ಮೇಲ್ ಐಡಿ ಆಗಿರುತ್ತೆ. ಒಂದು ಫೋಟೋ ಹೊಡೆದು ಕಳಿಸಿಬಿಡಿ ಸರ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ. ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಗಾಡ್ ಬ್ಲೆಸ್ ಯು. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕಳಿಸಿಕೊಟ್ಟರೆ ಬಹಳ ಆಲ್ ಓವರ್ ಕರ್ನಾಟಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಿಸಿಕ್ಸ್ ಫಸ್ಟ್ ಟೆಸ್ಟ್ ಟರ್ಮಿನಲ್ ಟೆಸ್ಟ್ ಅಂತ ಇದೆ. ಫಸ್ಟ್ ಟೆಸ್ಟ್ ಅಂದರೂ ಒಂದೇ, ಟರ್ಮಿನಲ್ ಟೆಸ್ಟ್ ಅಂತೂ ಅಂದರೆ ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೂ ಒಂದೇ, ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೂ ಕೂಡ ಒಂದೇ. 35 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಯಾಕೆ ಸರ್ 35 ಕೊಟ್ಟಿದ್ದಾರೆ? 40 ಯಾಕಿಲ್ಲ, 50 ಯಾಕಿಲ್ಲ, 60 ಇಲ್ಲ, ಹಾಗೆ ಹೀಗೆ, ಅಥವಾ 10 ಇಲ್ಲ, 20 ಇಲ್ಲ ಅನ್ನೋದಾದರೆ ನೋಡಿ ವಿದ್ಯಾರ್ಥಿಗಳೇ, ಏನೂ ಇಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಏನಂತೀರಾ, ಆನ್ಯುವಲ್ ಎಕ್ಸಾಮ್ ನಿಮಗೆ ಫಿಸಿಕ್ಸ್ ಇರುವಂಥದ್ದು 70 ಅಂಕಕ್ಕೆ ಪ್ಲಸ್ 30 ನಿಮಗೆ ಏನಂತೀರಾ ಪ್ರಾಕ್ಟಿಕಲ್ಸ್ ಇರುತ್ತೆ. ಹಾಗಾಗಿ ಈ 70ನಲ್ಲಿ ಅರ್ಧ ಮಾಡಿದರೆ 35 ಅಂಕಗಳನ್ನು ಯೂನಿಟ್ ಟೆಸ್ಟಿಗೆ ಇಟ್ಟಿರ್ತಾರೆ. ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಆನ್ಸರ್ ದ ಆಲ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. 0.0023 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಸೈಂಟಿಫಿಕ್ ನೊಟೇಷನ್ ಆ್ಯಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್. ವಿದ್ಯಾರ್ಥಿನಿ ಹಾಕಿರುವಂಥದ್ದು 100% ಸರಿಯಾಗಿ ಇದೆ. ರ್ಯಾಂಕ್ ಸ್ಟೂಡೆಂಟ್ ಅಂತ ಅನಿಸುತ್ತೆ ಈ ಒಂದು ವಿದ್ಯಾರ್ಥಿನಿ. ಬನ್ನಿ, 2.3 × 10⁴ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಹೋಪ್ ಎವ್ರಿಥಿಂಗ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ಪ್ಲೀಸ್ ಕಮೆಂಟ್ ಮೀ. ಏನಾದರೂ ತೊಂದರೆ ಇದ್ದಲ್ಲಿ, ತಪ್ಪಿದ್ದಲ್ಲಿ ತಮಗೆ ತಿದ್ದುವಂತಹ ಹಕ್ಕನ್ನು ಕೊಟ್ಟಿದ್ದೇವೆ. ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್. ಯು ಕ್ಯಾನ್ ಪಾಸ್ ಮೀ ಎನಿ ಕಮೆಂಟ್ಸ್, ಗುಡ್ ಕಮೆಂಟ್ಸ್ ರಿಲೇಟೆಡ್ ಟು ಅವರ್ ವಿಡಿಯೋ. ಓಕೆ, ಇದರಲ್ಲಿ ಏನಾದರೂ ಆನ್ಸರ್ ತಪ್ಪಿದರೆ ಅಥವಾ ಕಾಣ್ತಾ ಇಲ್ಲ ಅಂದರೆ, ಹಾಗಾಗಿ ವಿಡಿಯೋ ತಾವುಗಳು ಕ್ವಶನ್ ಪೇಪರ್ ಕಳಿಸುವ ಸಮಯದಲ್ಲಿ ಭಾಳ ಚೆನ್ನಾಗಿ ಫೋಟೋ ಹೊಡೆದು ಕಳಿಸಿ, ಆಯಿತಾ? ನೋಡಿ, ದಿ ಡೈಮೆನ್ಷನ್ ಆಫ್ ಲೈಟ್ ಇನ್ ಡೆನ್ಸಿಟಿ ಈಸ್ ಡ್ಯಾಶ್ ಅಂತ ಇದೆ. 100% ರೈಟ್ ಆನ್ಸರ್ ಈಸ್ -3. ದಟ್ ಈಸ್ ದ ಆಪ್ಷನ್ ಸಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಕ್ವಶನ್ ನಂಬರ್ 3, 1000 N ಈಸ್ ಈಕ್ವಲ್ ಟು ಡ್ಯಾಶ್ ಡೈನ್ ಅಂತ ಇದೆ. 100% ರೈಟ್ ಆನ್ಸರ್ ವಿದ್ಯಾರ್ಥಿನಿ ಹಾಕಿರುವಂಥದ್ದು. ದಟ್ ಈಸ್ ಆಪ್ಷನ್ ಡಿ. 10⁸ ಈಸ್ ದ ರೈಟ್ ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಯೂನಿಟ್ ಆಫ್ ಲೆಂತ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಮೈ ಡಿಯರ್ ಚಿಲ್ಡ್ರನ್ ರೇಡಿಯನ್ ಈಸ್ ದ ರೈಟ್ ಆನ್ಸರ್ ಈಸ್ ರೇಡಿಯನ್. ಕ್ಲಿಯರ್? ಕ್ವಶನ್ ನಂಬರ್ 5, ಫಾರ್ ಎ perfectly rigid body, bulk modules is equal to dash, modulus is equal to dash ಅಂತ ಇದೆ. 5th ಕ್ವಶನ್, ರೈಟ್ ಆನ್ಸರ್ ಈಸ್ ಇನ್ಫಿನಿಟಿ. ಬರೆದಿದ್ದಾರಲ್ವಾ, ದಟ್ ಈಸ್ ಸಿ, ಆಪ್ಷನ್ ಸಿ. ಹೇಳಿದ್ರಲ್ಲಿ ತಪ್ಪಾದರೆ ಕ್ಷಮಿಸಿ. ಕ್ವಶನ್ ನಂಬರ್ 6, ಪ್ರೀತಿಯ ವಿದ್ಯಾರ್ಥಿಗಳೇ, ಕಮೆಂಟ್ ಸೆಕ್ಷನಲ್ಲಿ ಒಂದು ಹೈಪ್ ಅಂತ ನೀವು ಆಪ್ಷನ್ ಇದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸ್ಗಳನ್ನು ಕ್ರೆಡಿಟ್ ಮಾಡಿ. ಧನ್ಯವಾದಗಳು. ವೆನ್ ಅಪ್ಲೈಡ್ ಸ್ಟ್ರೆಸ್ cause change in volume, the applied force is dash. Right answer is 6th question, that is option C, perpendicular to the surface at every points is the right answer. Question number 7, energy stored in a stretched wire is directly proportional to dash. Question number 7, right answer is, that is option C, stress into strain into volume is the right answer is stress into strain into volume is the right answer. Question number 8, which one of the following substance ಏನಿದು possess the highest elasticity ಅಂತ ಇದೆ. ರೈಟ್ ಆನ್ಸರ್ ಈಸ್ ಸ್ಟೀಲ್ ಈಸ್ ದ ರೈಟ್ ಆನ್ಸರ್. ಯಾರಿಗಾದರೂ ಈ ಆನ್ಸರ್ ಗೊತ್ತಿತ್ತಾ? ಆಯಿತಾ, ರಬ್ಬರು ಬರಿತೀವಿ ನಾವು, ಆಯಿತಾ? ಸ್ಟೀಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. all-in-one-pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ವಿದ್ಯಾರ್ಥಿಗಳೇ. ಈ ಒಂದು ಮೇಲ್ ಐ ಡಿಗೆ ತಾವುಗಳು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸಿಕೊಡಿ. ದಯವಿಟ್ಟು ಕಳುಹಿಸಿಕೊಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಸರ್. ವಿದ್ಯಾರ್ಥಿಗಳೇ, ಇಲ್ಲಿ ಕ್ವಶನ್ ಪೇಪರ್ ಫಾರ್ಮೆಟಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಅದೇನು ಅಂತ ಹೇಳಿದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಿಸ್ ಆಗಿದೆ ಈ ಒಂದು ಕಾಲೇಜಲ್ಲಿ. ರೀಸನ್ ಇಷ್ಟೇ, ಕೆಲವೊಮ್ಮೆ ಇರಲಿ ಬಿಡು ನಡೆಯುತ್ತೆ ಅಂತ. ಹಾಗಾಗಿ ಅವರು ಇಲ್ಲಿ 8 ನಿಮಗೆ ಏನಂತೀರ ತಾವುಗಳು MCQಸ್ಗಳನ್ನು ನೀಡಿದ್ದಾರೆ, ಆಯಿತಾ? ಬನ್ನಿ, ಈಗ ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ ಅಂತ ಇದೆ. ನೇಮ್ ಎನಿ 2 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್.
Second question, what is a derived physical quantity? Give an example. Question number 11, mention the application of elastic behavior of materials. Question number 12, what is elastomers? Explain ಅಂತ ಇದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಅಥವಾ ತಿದ್ದುಪಡಿ ಬೇಕಾದಲ್ಲಿ ತಾವುಗಳು ಕಮೆಂಟ್ಸ್ ಮುಖಾಂತರ ತಿದ್ದಬಹುದು. ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್. ಆಯಿತಾ? ಮುಂದಿನ ವಿಡಿಯೋ ಯಾವ ಒಂದು ಸಬ್ಜೆಕ್ಟಿನ ಮೇಲೆ ಬೇಕು ಅಂತ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿದರೆ ಬಹಳ ಒಳ್ಳೆಯದಾಗತ್ತೆ. ದೋಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ದೋಸ್ ಹೂ ಆರ್ ನ್ಯೂ, ವಾಚ್ ಅವರ್ ವಿಡಿಯೋ. ಕಂಟೆಂಟ್ಸ್ ಆರ್ ದೇರ್. ನಿಮಗೆ ಅನಿಸುತ್ತೆ ದಿಸ್ ಈಸ್ ಅ ರೈಟ್ ಪ್ಲಾಟ್ಫಾರಮ್ ಅಂತ. PUC ಮಕ್ಕಳಿಗೆ ಇಂಥ ಪ್ಲಾಟ್ಫಾರ್ಮ್ ನಿಮಗೆ ನಾನು ಹೇಳ್ತೀನಿ ಅಲ್ವಾ, ಟೇಕ್ ಯುವರ್ ಓನ್ ಟೈಮ್ ಆ್ಯಂಡ್ ಯು ಜಡ್ಜ್ ಯುವರ್ ಸೆಲ್ಫ್. ಬೇರೆಯವರ ರೀತಿಯಲ್ಲಿ ಸುಮ್ಮನೆ ಮಾತಾಡಿ ಹೋಗುವಂಥದ್ದಲ್ಲ ಇಲ್ಲಿ. ಎವ್ರಿಥಿಂಗ್ ಯು ವಿಲ್ ಗೆಟ್. ಆಯಿತಾ? ಐ ವಿಲ್ ಬೂಸ್ಟ್ ಯು ಮ್ಯಾನ್. ಐ ಪ್ರಾಮಿಸ್ ಯು ಅಂಟಿಲ್ ಯು ರೀಚ್ ಯುವರ್ ಗೋಲ್ ಐ ವಿಲ್ ಬಿ ದೇರ್ ವಿತ್ ಯು. ಧನ್ಯವಾದಗಳು. ಮುಂದಿನ ಪ್ರಶ್ನೆ ಪತ್ರಿಕೆಯನ್ನು ತಾವೇ ನೋಡಿಕೊಳ್ಳಬಹುದು ಸರ್, ಯಾಕಂದರೆ 6-7 ಮಿನಿಟ್ಸು. ಐ ಡೋಂಟ್ ವಾಂಟ್ ಟು ಕಿಲ್ ಯುವರ್ ಟೈಮ್. ಆಯಿತಾ? ತಮಗೆಲ್ಲ ಗೊತ್ತು ಇವೆಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟು ಅಂತ. ಎಲ್ಲರೂ ಕೂಡ ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಆದಷ್ಟು ಬೇಗ ಸರ್ಕ್ಯುಲೇಟ್ ಮಾಡಿ, ಯಾಕಂದರೆ ವಿ ಆಲ್ರೆಡಿ ರೀಚ್ಡ್ ಮೋರ್ ದೆನ್ 98,900 ಅಲ್ಲಿದ್ದೀವಿ. ಓನ್ಲಿ 1,100 ಈಸ್ ಎನಫ್ ಟು ಕ್ರಾಸ್ 1 lakh ಸಬ್ಸ್ಕ್ರೈಬರ್ಸ್. ಅದು ನಿಮ್ಮ ಕೈಯಲ್ಲಿರುವಂಥದ್ದು. ಧನ್ಯವಾದಗಳು.